ನಮಸ್ಕಾರ ಕರ್ನಾಟಕ ಜನತೆ, ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್ ಹೆಂಗ್ ಗೊತ್ತಾ, ಇವಾಗ ಎತ್ಬಿಟ್ಟು ರೆಡಿ ಆಗ್ಬಿಟ್ಟು ಗಣೇಶ ಸ್ವಲ್ಪ ಆಚೆ ಹೋಗಿದ್ನಲ್ಲ, ಇವಾಗ ಆಚೆ ಹೋಗ್ಬಿಟ್ಟು ಬಂದಿದ್ದಾನೆ. ಸೊ ಅದಕ್ಕೆ ಕರ್ದ ಬಾಯಿಲಿ ಅಂತ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಹೋಗಿ ಆಮೇಲೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಗಾಯ್ಸ್ ಇಷ್ಟೊತ್ತು ಗಣೇಶನ ಜೊತೆ ಮಾತಾಡಿದ್ವಿ. ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ಏನ್ ಮಾಡೋದು, ಎಲ್ಲಿ ಹೋಗೋದು ಏನು ಗೊತ್ತಿಲ್ಲ. ಡ್ಯೂಟಿ ಬೇರೆ ರಜಾ ಹಾಕ್ಬಿಟ್ಟಿದ್ದೀನಿ ಇವತ್ತು. ಟೈಮ್ ಪಾಸು ಆಗ್ತಾ ಇಲ್ಲ, ಆಚೆನೂ ಹೋಗಕ್ಕಾಗಲ್ಲ. ಏನ್ ಮಾಡೋದಂತ ಅಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋಗೋದು, ಏನ್ ಮಾಡೋದು ಏನು ಗೊತ್ತಿಲ್ಲ. ಇವಾಗ ಜೇಬಲ್ ಕಾಸು ಇಲ್ಲ. ನೋಡೋಣ, ಏನೋ ಒಂದು ಮಾಡೋಣ. ಅದೇ ಏನ್ ಮಾಡೋಣ ಅಂತ ಗೊತ್ತಿಲ್ಲ. ನೋಡೋಣ ಇರಿ. ಸುಮ್ಮನೆ ಹೋಗ್ತಾ ಇದೀವಿ ಇವಾಗ. ಸುಮ್ಮನೆ ಸ್ಟೋರ್ ಹತ್ರ ಎಲ್ಲ ಹೋಗ್ಬಿಟ್ಟು ಕುತ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನೋಡೋಣ ಗೈಸ್, ಫೈನಲಿ ಡ್ಯೂಟಿಗೆ ಬಂದಿದ್ದೀವಿ. ಎಲ್ಲೂ ಹೋಗೋಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ಏನು ಮಾಡೋಣ, ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋಕೆ ಬಂದು ಡ್ಯೂಟಿಗೆ ಬರೋಣ ಅಂತ ಡ್ಯೂಟಿಗೆ ಬಂದಿದ್ದೀವಿ. ಮೊಬೈಲ್ ಚಾರ್ಜ್ ಹಾಕಿದ್ದೀನಿ. ಡ್ಯೂಟಿ ಮುಗಿಸ್ಕೊಂಡು ಗೌತಮ್ ಬೇರೆ ಬಂದಿದ್ದಾನೆ. ಕೈಯಲ್ಲಿ ಕಾಸು ಬೇರೆ ಇಟ್ಕೊಂಡಿದ್ದೆ ನೋಡ್ರಿ. ಇಲ್ಲಿ ಎಷ್ಟೊತ್ತು ಕಾಸು ಗೈಸ್? ನನ್ನ ಹೆಸರು ತರ್ಬೂಜ್ ಅಂತ. ಕಮೆಂಟ್ ಮಾಡಿ ತರ್ಬೂಜ್ ತರ್ಬೂಜ್ ಐ ಮಾಡು. ನೋಡಿದ್ರಾ, ಎಮ್.ಎಲ್.ಎ ಮಗ ಅವನು. ಅಫಿಷಿಯಲ್ ಆಗಿ ಆಯ್ ಮಾಡೋದು. ಡ್ಯೂಟಿ ಮುಗಿಸ್ಕೊಂಡು ಸಿಗ್ತೀನಿ. ಗೊತ್ತಾ, ಅವಾಗಿಂದ ಗೌತಮ ಎಲ್ಲರಿಗೂ ಫೇಕಾಗಿ ಒ ಟಿ ಪಿ ಕಳಿಸ್ತಿರೋದು. 100-200 ಒ ಟಿ ಪಿಗಳು ಹೋಗುತ್ತೆ. ಅದಕ್ಕೆ ಇವಾಗ ಗೋಕುಲ ಕಳಿಸಿದ್ದೀವಿ. ನಾನು ಏನು ಗೊತ್ತಾ, ಗೇಮ್ ಮಾಡ್ತಾ ಇರೋ ಥರ ಸುಮ್ಮನೆ ಮಾಡ್ತೀನಿ. ಅವ್ನು ರಿಯಾಕ್ಷನ್ ತೋರಿಸ್ತೀನಿ ನೋಡ್ರಿ. ಇವಾಗ ಹಾಕಿದೇನೋ ಇವಾಗಲೇ ಹೋಗಲ್ಲ. ಇವಾಗ ನೋಡ್ರಿ, ನೋಡ್ತಾನೆ. ಹೋಗೈತೆ ಒ ಟಿ ಪಿ. ಹೋಗೈತೆ ಕಣ ಒ ಟಿ ಪಿ. ಗೈಸ್ ಒ ಟಿ ಪಿ ಹೋಗೈತೆ. ಸುಮ್ಮನೆ ಗೇಮ್ ಆಡ್ತಾ ಇರೋ ಥರ ತೋರಿಸ್ತಾ ಇರೋದು. ಗೈಸ್ ಅವನು ನೋಡ್ತಾ ಇದ್ದಾನೆ. ಅವ್ನು ಗೊತ್ತಿಲ್ಲ ನಾನು ನೋಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ನು ಸುಮ್ಮನೆ ಗೇಮ್ ಮಾಡ್ತಾ ಇದ್ದೀನಿ. ಗೈಸ್ ಲಿಟ್ರಲಿ ಸಿಕ್ಕಾಗ್ಬಿಟ್ಟು ಸ್ಟಫ್ ಮಾಡಿ ಗೋಕುಲ್ ಸೈಕ್ ಮಾಡ ಹಂಗೆ ಬಿಡ್ಬೇಡ. ಗೈಸ್ ಡ್ಯೂಟಿ ಮಾಡ್ತಾ ಇದೆ. ಮತ್ತೆ ಡ್ಯೂಟಿ ಮಾಡೋಕ್ಕೆ ಮನಸ್ಸಿಲ್ಲ ಇವತ್ತು. ಯಾಕಂದರೆ ಪಿಕ್ಕರ್ಸೇ ಇಲ್ಲ ನಮ್ಮ ಸ್ಟೋರಲ್ಲಿ. ಸೊ ಅದಕ್ಕೆ ಡ್ಯೂಟಿ ಇವಾಗ ಚೆಕ್ಔಟ್ ಮಾಡಿಬಿಟ್ಟು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಏನೋ ಒಂಥರ ಇವತ್ತು ಮೂಡೇ ಇಲ್ಲ ಡ್ಯೂಟಿ ಮಾಡೋಕ್ಕೆ. ಸೊ ಅದಕ್ಕೆ ಮನೆಗೆ ಹೋಗಿ ನಾಳೆ ಮಾಡೋಣ ಡ್ಯೂಟಿನ. ಹೋಗೋಣ ಫಸ್ಟ್ ಡ್ಯೂಟಿಗೆ ಅಂತೀನಿ ಮನೆಗೆ. ಸೊ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡ್ರಿ ಇವರೆಲ್ಲ ಹಿಂಗೆ ಹೊಡಿತಾವ್ರು ಆರ್ಡ್ರು. ನೋಡ್ರಿ ಇವರೆಲ್ಲ ಡ್ಯೂಟಿ ಹೊಡಿತಾ ಇದ್ದಾರೆ. ಅದಕ್ಕೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಬೇಡ ಅಂದ್ಬಿಟ್ಟು. ಬಾಯ್ಸ್ ಮನೆಗೆ ಹೋಗಿ ನೋಡ್ತೀನಿ. ಬ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇನ್ನೂ 1 ಅವರ್ ಐತೆ ಅಂದ್ಬಿಟ್ಟು ಬ್ಲಾಗ್ ಅಪ್ಲೋಡ್ ಮಾಡ್ಬೇಕಂತಾನೆ ಆಚೆ ಬಂದಿದ್ದೀನಿ. ನಮ್ಮ ಏರಿಯಾದಲ್ಲಿ ಜಿಯೋ ನೆಟ್ವರ್ಕೇ ಸಿಗಲ್ಲ. ನಾನು ನೋಡ್ರೆ ಜಿಯೋ ಸಿಮ್ಮು. ಸೊ ಅದಕ್ಕೆ ಹೋಗಿ ಅಂದರೆ ಇವಾಗ ಸುಮ್ಮನೆ ಹಿಂಗೆ ಬ್ಲಾಗ್ ಅಪ್ಲೋಡ್ ಮಾಡೋಕೆ ಹಾಕೋ ಗಂಟ ಗಾಡಿ ಸ್ವಲ್ಪ ಸುತ್ತಾಡಿ ಮತ್ತೆ ಮಲ್ಕೊಂಡಿದ್ದೆ ಮನೆಯಲ್ಲಿ ಎತ್ತಿ. ಮತ್ತೆ ಇವಾಗ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಂತ ಬಂದಿದ್ದೀನಿ. ಸೊ ಬ್ಲಾಗ್ ಅಪ್ಲೋಡ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿ ಮಲ್ಕೋಬೇಕು. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಎತ್ತಿ ನೋಡ್ತೀನಿ ಏನು ಮಾಡಬೇಕು ಅಂತ. ಅಷ್ಟು ಬ್ಲಾಗ್ ಅಪ್ಲೋಡ್ ಆಗಬೇಕು, ಅದೇ ಮೇಯ್ನು. ಆಮೇಲೆ ಇವಾಗ ನಾನು ಮಲ್ಕೊಂಡೆ ಅಂದರೆ ಇವತ್ತು ನೈಟ್ ಎದ್ದೇಳ್ತೀನೋ ನಾಳೆ ಬೆಳಗ್ಗೆನೇ ಎದ್ದೇಳ್ತೀನಿ, ಯಾರಿಗೆ ಗೊತ್ತು. ಅದಕ್ಕೆ ಬ್ಲಾಗ್ ಅಪ್ಲೋಡ್ ಆಗಲಿ ಅಂತ ಹೋಯ್ತಾ ಇದ್ದೀನಿ ಇವಾಗ. ಗೈಸ್ ಹೆಂಗಿದೆ ನಮ್ಮ ನವೀನನ್ ಮಗ? ಇವನ್ ಮಗ ಸೇಮ್ ಇಲ್ವಾ? ಸೇಮ್ ಟು ಸೇಮ್ ಇಲ್ವಾ? ಗೈಸ್ ಹೆಂಗಿದೆ? ಹಾಯ್ ಏನು ಬಾಯ್ ಚಪ್. ಡ್ಯಾಡಿಗೊಂದು ಕಿಸ್ ಕೊಡು. ಡ್ಯಾಡಿಗೊಂದು ಕಿಸ್ ಕೊಡು. ಪಪ್ಪಿ ಕೊಡು. ನೋಡಿದ್ರ ಗೈಸ್ ಅಪ್ಪನ ಮೇಲೆ ನಂಗೊಂದು ಪಪ್ಪಿ ಕೊಡು. ಪಪ್ಪಿ ಕೊಡು. ಇಲ್ಲಿ ಪಪ್ಪಿ ಕೊಡು. ಗೈಸ್ ಹೆಂಗಿದೆ ಸ್ಮೈಲು? ಗೈಸ್ ನಮ್ಮ ಮಚ್ಚ ಇವನು. ನಮ್ಮ ಮಚ್ಚ ತಾನೇ ನೀನು? ಮಾಮನ್ ಗಾಯ್ಸ್ ಹೆಂಗ್ ಗುರೈಸ್ತಾ ನೋಡಿ ಗಾಯ್ಸ್ ಇವನು. ಮಮ್ಮ చెప్పు.
ಓಯ್ ಮಮ್ಮನು ಮೈಸೂರಿಗೆ ಬಂದಿದ್ದಾಗ ಮಮ್ಮನು ಮತ್ತೆ ಇಲ್ಲಿ ಇಲ್ಲಿ ಮಚ್ಚಿ ಯಕ್ಷಿತ್ ತಾನೆ ಗಾಯ್ಸ್ ಯಕ್ಷಿತ್ ಏನ್ ಹೆಸರು ನಮ್ಮ ಅಚ್ಚ ಡ್ಯಾಡಿ ಹತ್ರನೇ ಹೋಗ್ಬೇಕು ಇವನು ಮಾಮನ ಹತ್ರ ಬರಲ್ಲ ನಮ್ಮಲ್ಲೇ ಗೊತ್ತಿಲ್ಲ. ಮಮ್ಮ ಚಪ್ಪನ್ ಚಿಕಾನು ಓಯ್ ಚಿಕಾನು. ಸೊ ಗಾಯ್ಸ್ ಮನೆಗೆ ನೀರು ತರೋಣ ಅಂತ ಬಂದೆ. ನೀರು ತಗೊಂಡು ಇವಾಗ ಮನೆಗೆ ಕೊಟ್ಬಿಟ್ಟು ಆಮೇಲೆ ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ಬೇಕು. ಹೇರ್ ಕಟ್ ಮಾಡ್ಸಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಸೊ ಗಾಯ್ಸ್ ಫೈನಲಿ ಹೇರ್ ಕಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಇನ್ನೂ ಒಂದು ರೌಂಡ್ ಸ್ಟೋರ್ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಗಾಯ್ಸ್. ಹೇರ್ ಕಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಶಾರ್ಟ್ ಮಾಡಿಸ್ತಾ ಇರಲಿಲ್ಲ, ಹೇರ್ ಫಾಲ್ ಆಗ್ತಾಯಿದೆ ಅಂದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಅದಕ್ಕೆ ಇವಾಗ ಈ ಥರ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಹೋಗಿ ಸ್ವಲ್ಪ ಸ್ನಾನ ಮಾಡಿ ಊಟ ಗೀಟ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ 6 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಎಷ್ಟು ಸ್ವಲ್ಪ ಸ್ಟೋರ್ ಹತ್ರ ಹೋಗ್ಬಿಟ್ಟು ಯಾರ್ಯಾರು ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಹೋಗ್ಬಿಟ್ಟು ಇವಾಗ. ಸೊ ಗೈಸ್ ಫೈನಲಿ ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಹತ್ರ ಬಂದೆ. ಸೊ ಇವತ್ತು ಬ್ಲಾಗ್ ಇಲ್ಲೇನು ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಿದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.